ನಮಸ್ಕಾರ. ನಾನು ನಾರಾಯಣಮೂರ್ತಿ ಕಾನ್ಗೋಡು, ವಿಜಯನಗರದ 18ನೇ ವಾರ್ಡಿನ ನಿವಾಸಿ. ಈ 18ನೇ ವಾರ್ಡ್ನಲ್ಲಿ ಗಾಂಧಿನಗರದಲ್ಲಿ ಸುಮಾರು 40 ವರ್ಷದ ಒಂದು ಬಾವಿ ಇದೆ. ಈ ಬಾವಿ ಸ್ವಾಮಿ ವಿವೇಕಾನಂದ ಗ್ರಂಥಾಲಯಕ್ಕೆ ಸೇರಿದ ಬಾವಿ. ಈ ಗ್ರಂಥಾಲಯ ಸಾರ್ವಜನಿಕರಿಗೆ ಸೇರಿದ್ದು. ಈ ಬಾವಿಯನ್ನು 40 ವರ್ಷದ ಹಿಂದೆ ಪುರಸಭೆಯವರು ಕಟ್ಟಿಸಿಕೊಟ್ಟಿದ್ರು, ಆ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ. ಈ ಬಾವಿ ಪಕ್ಕ MLA ಮನೆ ಇದೆ. ಯಾರೋ ವಾಸ್ತುಶಾಸ್ತ್ರಜ್ಞರು MLA ಹೇಳಿದಾರಂತೆ, ಈ ಬಾವಿ ಇರೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ, ಆ ಬಾವಿನ ಮುಚ್ಚಿಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಆ ಭಾಗದ ಜನರು ಮಾತಾಡ್ತಾ ಇದ್ದಾರೆ. ಅದಕ್ಕೆ 2 ವರ್ಷದ ಕೆಳಗೆ ಅದನ್ನು ಮುಚ್ಚುವ ಪ್ರಯತ್ನ ಮಾಡಿದ್ರು. ನಾವೆಲ್ಲ ಹೋಗಿ ಪ್ರತಿಭಟನೆ ಮಾಡಿ ನಿಲ್ಲಿಸಿದ್ದೀವಿ. ಈಗ ಪುನಃ ಮೊನ್ನೆ ದಿನ ಒಂದು 15 ಜನ ಕಾರ್ಮಿಕರೊಂದಿಗೆ ನಗರಸಭೆ ಅಧಿಕಾರಿಗಳ ಸಹಿತ ಬಂದು ಬಾವಿನ ಮುಚ್ಚುವ ಪ್ರಯತ್ನ ಮಾಡಿದರು. ಆ ಭಾಗದ ಜನರು ನನ್ನ ಹತ್ರ ಬಂದು ಹೇಳಿದರು. ನಾವೆಲ್ಲ ಕಾರ್ಯಕರ್ತರು ಸೇರಿ ಆ ಬಾವಿ ಮುಚ್ಚೋದನ್ನು ನಿಲ್ಲಿಸಿದ್ದೀವಿ. ಹಾಗೆ ನನ್ನೊಂದು ಮನವಿ ಇದೆ, ತುಂಬ ಚೆನ್ನಾಗಿದೆ ಬಾವಿ, ಇವತ್ತು ಕೂಡ ನೀರನ್ನು ಜನ ಬಳಸ್ತಾ ಇದ್ದಾರೆ. ಆ ಬಾವಿಯನ್ನು ಮುಚ್ಚುವಂಥ ಪ್ರಯತ್ನವನ್ನು ಯಾವುದೇ ಒತ್ತಡಕ್ಕೆ ಮಣಿಯದೆ ಮಾಡಬೇಡಿ. ಜೊತೆಗೆ ನಾನು ಲೋಕಾಯುಕ್ತಕ್ಕೂ ಕೂಡ ಈ ಸಂಬಂಧಪಟ್ಟಂತೆ ದೂರನ್ನು ನೀಡಿದ್ದೇನೆ. ಧನ್ಯವಾದ.